ರನ ರನ ರನು ರೇ. ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಯುಗದ ಆದಿ ಯುಗಾದಿ ಮತ್ತೆ ಬಂದಿದೆ. ಹೊಸ ವರುಷವನ್ನು, ಹೊಸ ಹರುಷವನ್ನು ತರ್ತಾ ಇದೆ. ಈ ಕ್ರೋಧನಾಮ ಸಂವತ್ಸರದಲ್ಲಿ ಯಾರು ಹೆಚ್ಚು ಕೋಪ ಮಾಡಿಕೊಳ್ಳದೆ ಖುಷಿಯಾಗಿರಿ ಅಂತ ಹೇಳ್ತಾ ಮೀಡಿಯಾ ಮಾಸ್ಟರ್ಸ್ನ ಸಮಸ್ತ ವೀಕ್ಷಕ ಮಿತ್ರರಿಗೆ ಹೊಸ ವರ್ಷದ ಶುಭಾಶಯಗಳು. ಗೆಳೆಯರೆ, ಯುಗಾದಿ ನಮಗೆ ಹೊಸ ವರ್ಷ. ಇವತ್ತು ಯುಗಾದಿ ಅಂದರೆ ಎಣ್ಣೆ ಸ್ನಾನ, ಬೇವು ಬೆಲ್ಲ, ಪಂಚಾಂಗ ಶ್ರವಣ. ಈ ವರ್ಷ ಮಳೆ ಬೆಳೆ ಹೇಗಿದೆ ಅನ್ನೋದನ್ನು ತಿಳ್ಕೊಂಡು ಬೇವು ಮತ್ತು ಬೆಲ್ಲ ತಿಂದು ಈ ವರ್ಷ ಬದುಕಲ್ಲಿ ಬರುವ ಎಲ್ಲ ಕಷ್ಟ ಸುಖಗಳನ್ನು ಸ್ಥಿತಪ್ರಜ್ಞತೆಯಿಂದ ಅನುಭವಿಸೋದಕ್ಕೆ ಮಾಡಿಕೊಳ್ಳೋ ಒಂದು ಸಿದ್ಧತೆ ಯುಗಾದಿ. ಗೆಳೆಯರೆ, ಈ ಯುಗಾದಿ ಆದಿ ಯಾವುದು? ಈ ಹಬ್ಬದ ಆಚರಣೆ ಅನ್ನೋದು ಶುರುವಾಗಿದ್ದು ಯಾವಾಗ? ಬಹುಶಃ ಈ ಪ್ರಶ್ನೆಗೆ ಖಚಿತ ಉತ್ತರ ಅಂತ ಸಿಗೋದು ಕಷ್ಟ. ಯಾಕೆಂದರೆ ನಮ್ಮ ಸನಾತನ ಧರ್ಮ ಯಾರೋ ಒಬ್ಬ ದೇವದೂತನಿಂದ, ಪ್ರವಾದಿಯಿಂದ, ಮತಪ್ರವರ್ತಕನಿಂದ ಒಂದಷ್ಟು 100 ವರ್ಷಗಳ ಹಿಂದೆ ಶುರುವಾದ ಆಚರಣೆ ಅಲ್ಲ. ಇದು ಸನಾತನ, ಇದು ಅನಾದಿ. ಆದಿ ಮತ್ತು ಅಂತ್ಯ ಎರಡೂ ಇಲ್ಲದ್ದು. ಜನರ ಬದುಕಿನ ಜೊತೆಗೆ ನಡೆದು ಬಂದದ್ದಿದು. ವೈಜ್ಞಾನಿಕವಾದದ್ದು ಮತ್ತು ಪ್ರಕೃತಿ ಸಹಜವಾಗಿ ಪರಿಸರದ ಜೊತೆಗೆ ಮನುಷ್ಯ ಅನುಸಂಧಾನ ಮಾಡಿಕೊಳ್ಳೋ ಪ್ರಕ್ರಿಯೆಯ ಜೊತೆಗೆ ಶುರುವಾದ ಆಚರಣೆ ಇದು. ಹೀಗಾಗಿ ಬಹುಶಃ ಮನುಷ್ಯ ಯಾವಾಗ ನಾಗರಿಕನಾಗೋದಕ್ಕೆ ಶುರುವಾದನೋ ಆವಾಗಿನಿಂದಲೂ ಕೂಡ ಈ ಆಚರಣೆ ಅನ್ನೋದು ಜಾರಿಯಲ್ಲಿರಬೇಕು. ನಾವು ನಾಗರಿಕರು, ಹೀಗಾಗಿ ಇವತ್ತಿಗೂ ಕೂಡ ಈ ಆಚರಣೆಯನ್ನು ಮುಂದುವರಿಸ್ಕೊಂಡೇ ಬರ್ತಾ ಇದ್ದೀವಿ. ಯುಗಾದಿಯ ಬಗ್ಗೆ ನಮ್ಮಲ್ಲಿ ಸಾಕಷ್ಟು ಪೌರಾಣಿಕ ಹಾಗೂ ಪ್ರಾಕೃತಿಕ ಕಥೆಗಳು ಇವೆ. ಯುಗಾದಿ ಅಂದರೆ ಯುಗದ ಆದಿ. ಸೃಷ್ಟಿಕರ್ತ ಬ್ರಹ್ಮ ತನ್ನ ಸೃಷ್ಟಿ ಕಾರ್ಯವನ್ನು ಆರಂಭಿಸಿದ ದಿನ ಇದು. ಗೆಳೆಯರೆ, ನಮ್ಮಲ್ಲಿ ಕಾಲವನ್ನು ಋತುಗಳಲ್ಲಿ, ಮಾಸಗಳಲ್ಲಿ, ಪಕ್ಷ ಹಾಗೂ ದಿನಗಳಲ್ಲಿ ಅಳೆಯುವ ಪದ್ಧತಿ ಇದೆ. ಇವತ್ತಿನ ಜನವರಿ ಫೆಬ್ರವರಿ ಜನರೇಷನ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ನೀವು ಸೀಸನ್ಸ್ ಅಂತ ಕರಿತೀರಿ ಅಲ್ವಾ, ಅದನ್ನು ನಾವು 6 ಋತುಗಳಲ್ಲಿ ವಿಂಗಡಿಸಿದ್ದೀವಿ. ವಸಂತ ಋತುವಿನಲ್ಲಿ ಗಿಡ ಮರಗಳು ಚಿಗುರುತ್ತವೆ, ಹೊಸ ಸೃಷ್ಟಿಯ ಆರಂಭ ಆಗುತ್ತೆ. ಬೇವು ಹೂವಾಗಿ ಮಾವು ಕಾಯಾಗುವ ಕಾಲ ಇದು. ಈ ಋತುವಿನಲ್ಲಿ ಚೈತ್ರ ಮತ್ತು ವೈಶಾಖ ಮಾಸಗಳು ಬರುತ್ತವೆ. ಇದಾದ ನಂತರ ಗ್ರೀಷ್ಮ ಋತು ಬರುತ್ತೆ. ಇದರಲ್ಲಿ ಜ್ಯೇಷ್ಠ ಮತ್ತು ಆಷಾಢ ಮಾಸಗಳು ಬರುತ್ತವೆ. ಇನ್ನು 3ನೆಯದ್ದು ವರ್ಷ ಋತು, 4ನೆಯದ್ದು ಶರದ್ ಋತು, 5ನೆಯದ್ದು ಹೇಮಂತ, 6ನೆಯದ್ದು ಶಿಶಿರ. ಈಗ ಶಿಶಿರ ಮುಗಿದು ಮತ್ತೆ ವಸಂತ ಋತುವಿನ ಆರಂಭ ಆಗಿದೆ. ಹೀಗಾಗಿ ಮತ್ತೆ ಯುಗಾದಿ ಬಂದಿದೆ. ಈ ವಸಂತ ಋತುವಿನಲ್ಲಿ ನಿಸರ್ಗ ಬದಲಾಗುತ್ತೆ. ಶಿಶಿರದಲ್ಲಿ ಉದುರಿದ ಎಲೆಗಳು ವಸಂತದಲ್ಲಿ ಮತ್ತೆ ಚಿಗುರೋದಕ್ಕೆ ಶುರುವಾಗುತ್ತವೆ. ಎಲ್ಲ ಹೊಸತು. ಹೀಗಾಗಿ ಇದನ್ನು ಸೃಷ್ಟಿಯ ಮೊದಲ ದಿನ ಅಂತ ಕರೀತಾರೆ. ಇನ್ನು ಐತಿಹಾಸಿಕವಾಗಿ ನಮ್ಮಲ್ಲಿ ಯುಗಾದಿ ಯಾವಾಗ ಶುರುವಾಯಿತು ಅನ್ನೋದನ್ನು ನಾವು ನೋಡೋದಾದರೆ, ನಾವು ಶಾತವಾಹನರ ಕಾಲಕ್ಕೆ ಹೋಗಿ ನಿಲ್ತೀವಿ. ಕ್ರಿಸ್ತಪೂರ್ವ 230ರಿಂದ ಶಾತವಾಹನರು ಸ್ವತಂತ್ರವಾಗಿ ಆಳ್ವಿಕೆಯನ್ನು ಪ್ರಾರಂಭ ಮಾಡಿದರು ಅಂತ ಹೇಳ್ತಾರೆ. ಅವರ ಶಾಸನಗಳಲ್ಲಿ ಈ ಹಬ್ಬದ ಬಗ್ಗೆ ಉಲ್ಲೇಖಗಳು ನಮಗೆ ಸಿಗುತ್ತವೆ. ಹೀಗಾಗಿ ದಾಖಲೆಗಳ ಪ್ರಕಾರ ಶಾತವಾಹನರ ಕಾಲದಿಂದ ಇದು ಆಚರಣೆಯಲ್ಲಿತ್ತು ಅಂತ ಹೇಳಲಾಗತ್ತೆ. ಆದರೆ ಇದನ್ನು ಶುರು ಮಾಡಿದ್ದು ಶಾತವಾಹನರ? ಖಂಡಿತ ಇರಲಿಕ್ಕಿಲ್ಲ. ಶಾತವಾಹನರಿಗಿಂತಲೂ ಹಿಂದಿನಿಂದ ಈ ಹಬ್ಬದ ಆಚರಣೆ ಇದ್ದಿರಬಹುದು. ಯಾಕೆಂದರೆ ಇದು ಕೇವಲ ಶಾತವಾಹನರು ಆಳಿದ ಪ್ರದೇಶಗಳಲ್ಲಿ ಮಾತ್ರ ಇಲ್ಲ, ಇಡೀ ಭಾರತದಲ್ಲಿ ಯುಗಾದಿಯ ಆಚರಣೆ ವಿವಿಧ ಹೆಸರುಗಳಲ್ಲಿದೆ. ಕರ್ನಾಟಕ, ಆಂಧ್ರ ಪ್ರದೇಶಗಳಲ್ಲಿ ನಾವು ಇದನ್ನು ಯುಗಾದಿ ಅಂತ ಕರಿತೀವಿ. ತಮಿಳುನಾಡು ಮತ್ತು ಕೇರಳಗಳಲ್ಲಿ ಕೂಡ ಯುಗಾದಿಯ ಆಚರಣೆ ಇದೆ. ಮಹಾರಾಷ್ಟ್ರದಲ್ಲಿ ಇದನ್ನು ಗುಡಿಪಡ್ವಾ ಅಂತ ಕರೀತಾರೆ. ಹೆಚ್ಚು ಕಡಿಮೆ ಇದೇ ಸಮಯಕ್ಕೆ ಪಂಜಾಬಲ್ಲಿ ಬೈಸಾಖಿ ಮಾಡ್ತಾರೆ. ಅದು ಕೂಡ ವರ್ಷದ ಆರಂಭದ ದಿನಾನೇ. ಈ ಬಾರಿ 13ನೇ ತಾರೀಕು ಬೈಸಾಖಿ ಬಂದಿದೆ. ಪಶ್ಚಿಮ ಬಂಗಾಳದಲ್ಲಿ ಇದನ್ನು ಪೋಲಿ ಬೈಸಾಖ ಅಂತ ಕರೀತಾರೆ. ಅಸ್ಸಾಮಲ್ಲಿ ಹೊಸ ವರ್ಷವನ್ನು ಬಿಹು ಹೆಸರಲ್ಲಿ ಆಚರಿಸಲಾಗುತ್ತೆ. ಹೀಗೆ ಭಾರತದಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಯುಗಾದಿಯ ಆಚರಣೆ ಇದೆ. ಎಲ್ಲರಿಗೂ ಕೂಡ ಇದು ಹೊಸ ವರ್ಷನೇ. ಇದು ಹೊಸ ಚಿಗುರನ್ನು, ಹೊಸ ಸೃಷ್ಟಿಯನ್ನು ನೋಡುವ ದಿನಾನೇ. ಗೆಳೆಯರೆ, ಪಶ್ಚಿಮ ದೇಶಗಳು ಜನವರಿ 1 ಹೊಸ ವರ್ಷ ಅಂತ ಕರೆಯುತ್ತವೆ. ಯಾಕೆ ಅಂತ ಕೇಳಿ ನೋಡಿ. ಅದಕ್ಕೆ ನಿಮಗೆ ಯಾವ ವೈಜ್ಞಾನಿಕ ಅಥವಾ ಪ್ರಾಕೃತಿಕ ಕಾರಣಗಳು ಸಿಗೋದಿಲ್ಲ. ಅವನು ಯಾರೋ ರಾಜ ಇದ್ದ, ಅವನು ಹೊಸದೊಂದು ಕ್ಯಾಲೆಂಡರನ್ನು ಇಂಟ್ರೊಡ್ಯೂಸ್ ಮಾಡ್ದ, ಅವತ್ತಿನಿಂದ ಹೊಸ ವರ್ಷ ಅಂದ. ಅವರು ಆಮೆನ್ ಅಂದರು. ಅಲ್ಲಿಗೆ ಹೊಸ ವರ್ಷ ಜನವರಿ 1ರಿಂದ ಆರಂಭ ಆಯಿತು. ಭಾರತಕ್ಕೆ ಬ್ರಿಟಿಷರು ಬಂದ್ರಲ್ಲ, ಅವರು ಅದನ್ನೇ ಇಲ್ಲಿಗೂ ತಗೊಂಡು ಬಂದರು. ನಾವು ಈಗ ಅದಕ್ಕೆ ಗಂಟು ಬಿದ್ದಿದ್ದೀವಿ. ಆದರೆ ನಮಗೆ ಸನಾತನಿಗಳಿಗೆ ಹೊಸ ವರ್ಷ ಅಂದರೆ ಅದು ಯುಗಾದಿ.
ಅದು ನಮಗೆ ಕೇವಲ ಕ್ಯಾಲೆಂಡರ್ನಲ್ಲೊಂದು ಡೇಟ್ ಬದಲಾಗೋ ದಿನ ಅಲ್ಲ, ಅದು ಬರೀ ಒಂದು ಹಬ್ಬ ಅಷ್ಟೇನೂ ಅಲ್ಲ. ಅದು ಪ್ರಕೃತಿ ಮತ್ತು ಮಾನವನ ನಡುವಿನ ಸಂಬಂಧದ ಕೊಂಡಿ. ಯುಗಾದಿಯ ನಂತರ ಒಂದಷ್ಟು ಮಳೆ ಶುರುವಾಗುತ್ತೆ. ಚಳಿಗಾಲದಲ್ಲಿ ಎಲೆ ಉದುರಿ ಒಣಗಿದಂತೆ ಕಾಣುವ ಮರಗಿಡಗಳಲ್ಲಿ ಹಸಿರು ನಳನಳಿಸೋದಕ್ಕೆ ಶುರುವಾಗುತ್ತೆ. ಹೀಗಾಗಿ ಇದು ಹೊಸತರ ಪ್ರಾರಂಭ. ಹೀಗಾಗಿ ಆ ಹೊಸತನವನ್ನು ನಾವು ಸಂತೋಷದಿಂದ ಸಂಭ್ರಮದಿಂದ ಸ್ವಾಗತಿಸೋದಕ್ಕೆ ಒಂದು ಹಬ್ಬ ಮಾಡ್ತೀವಿ, ಅದೇ ಯುಗಾದಿ. ಇನ್ನು ಈ ಬಾರಿ ಕ್ರೋಧಿ ನಾಮ ಸಂವತ್ಸರಕ್ಕೆ ನಾವು ಕಾಲಿಟ್ಟಿದ್ದೀವಿ. ಗೆಳೆಯರೆ, ನಮ್ಮಲ್ಲಿ ಒಟ್ಟು 60 ಸಂವತ್ಸರಗಳದ್ದೊಂದು ಸೈಕಲ್ ಇದೆ. ಪ್ರಭವ, ವಿಭವ, ಶುಕ್ಲ, ಪ್ರಮೋದೂತ ಹೀಗೆ ಆರಂಭಗೊಂಡು ಅಕ್ಷಯ ನಾಮ ಸಂವತ್ಸರಕ್ಕೆ 60 ಸಂವತ್ಸರಗಳು ಮುಗಿಯುತ್ತವೆ. ಮತ್ತೆ ಅದು ಪ್ರಭವದಿಂದ ಆರಂಭ ಆಗತ್ತೆ. ಈ 60 ಸಂವತ್ಸರಗಳ ಪೈಕಿ 38ನೆಯದ್ದು ಕ್ರೋಧಿ, ಮುಂದಿನದು ವಿಶ್ವಾವಸು ನಾಮ ಸಂವತ್ಸರ. ಇಲ್ಲಿ 60 ಯಾಕೆ, 100 ಮಾಡಬಹುದಿತ್ತಲ್ವಾ? ನಮ್ಮ ಹಿರಿಯರಿಗೆ ಹೆಸರಿಡೋದಕ್ಕೆ ಗೊತ್ತಿಲ್ಲದೆ ಅಥವಾ 60ರ ನಂತರ ಮುಂದೇನು ಅನ್ನೋದು ಗೊತ್ತಾಗದೆ ಬರೀ 60 ಸಂವತ್ಸರಗಳನ್ನು ಮಾತ್ರ ಪಟ್ಟಿ ಮಾಡಿದ್ರಾ? ಭಾರತೀಯರು ಅಂದರೆ ಗೆಳೆಯರೆ, ನನ್ನ ಮತ್ತು ನಿಮ್ಮ ಪೂರ್ವಜರು ಖಗೋಳ ವಿಜ್ಞಾನದಲ್ಲಿ ಮಹಾಪಂಡಿತರಾಗಿದ್ದರು. ಇವತ್ತು ನಾವು ಸ್ಯಾಟಿಲೈಟುಗಳು, ದೂರದರ್ಶಕ ಯಂತ್ರಗಳನ್ನು ಕಂಡು ಹಿಡಿದು ಕೂಡ ಇನ್ನೂ ಬಾಹ್ಯಾಕಾಶವನ್ನು ಅಧ್ಯಯನ ಮಾಡೋದರಲ್ಲಿ ಸಂಪೂರ್ಣವಾಗಿ ಯಶಸ್ಸನ್ನು ಕಂಡಿಲ್ಲ. ಆದರೆ ಅವತ್ತೇ ಅವರಿಗೆ ಬ್ರಹ್ಮಾಂಡದ ಸಾಕಷ್ಟು ರಹಸ್ಯಗಳು ಗೊತ್ತಾಗಿದ್ವು. ಇಲ್ಲಿ ಗುರುಗ್ರಹ ಸೂರ್ಯನನ್ನು ಒಂದು ಸುತ್ತು ಹಾಕೋದಕ್ಕೆ 12 ವರ್ಷಗಳು ಬೇಕು ಅಂತ ನಮ್ಮ ಜ್ಯೋತಿಷ್ಯ ವಿಜ್ಞಾನ ಹೇಳುತ್ತೆ. ನಮ್ಮ ಆಧುನಿಕ ವಿಜ್ಞಾನ ಕೂಡ ಇದನ್ನೇ ಹೇಳೋದು. ಅವರ ಪ್ರಕಾರ ಗುರು ಸೂರ್ಯನನ್ನು ಸುತ್ತೋದಕ್ಕೆ 11.86 ಭೂಮಿಯ ವರ್ಷಗಳಷ್ಟು ಕಾಲವನ್ನು ತೆಗೆದುಕೊಳ್ಳುತ್ತೆ. ಗುರುಗ್ರಹಕ್ಕೆ ಬೃಹಸ್ಪತಿ ಅಂತಲೂ ಕರೆಯೋದ್ರಿಂದ ಈ ಕಾಲಾವಧಿಯನ್ನು ಅಂದರೆ 12 ವರ್ಷಗಳನ್ನು ನಮ್ಮ ಜ್ಯೋತಿರ್ವಿಜ್ಞಾನ ಬೃಹಸ್ಪತ್ಯ ಯುಗ ಅಂತ ಕರೀತು. ಒಂದು ಬೃಹಸ್ಪತ್ಯ ಯುಗ ಅಂದರೆ 12 ವರ್ಷ. ಇಂಥ 5 ಬೃಹಸ್ಪತ್ಯ ಯುಗಗಳು ಸೇರಿದರೆ 60 ವರ್ಷ ಆಗುತ್ತೆ. ಹೀಗಾಗಿ ನಮ್ಮಲ್ಲಿ 60 ಸಂವತ್ಸರಗಳನ್ನು ಪಟ್ಟಿ ಮಾಡಿದ್ದಾರೆ. ಇನ್ನು ಈ ವರ್ಷ ಕ್ರೋಧಿ ನಾಮ ಸಂವತ್ಸರ. ಈ ಬಾರಿ ಜನ ಕೋಪ ಮಾಡ್ಕೋಬಾರ್ದು ಅಂತ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕೆಲವರಂತೂ ಈ ಸಂವತ್ಸರ ಶುಭದಾಯಕವಲ್ಲ ಅಂತ ಹೇಳೋದು ಕೂಡ ಉಂಟು. ಗೆಳೆಯರೆ, ಸಂವತ್ಸರಕ್ಕೆ ಹೆಸರು ಕೊಟ್ಟಿರುವುದು ಮನುಷ್ಯ, ಆದರೆ ಪ್ರಕೃತಿಯಲ್ಲಿನ ಬದಲಾವಣೆ ಅನ್ನೋದು ನಿರಂತರ, ಹಾಗೆ ಅದು ಶಾಶ್ವತ ಕೂಡ. ಹೀಗಾಗಿ ನಾವಿಲ್ಲಿ ತುಂಬ ಹೆದರಬೇಕಾದ ಅಗತ್ಯ ಏನಿಲ್ಲ. ಕೋಪ ಅನ್ನೋದು ಯಾರಿಗೂ ಯಾವತ್ತಿಗೂ ಒಳ್ಳೆಯದಲ್ಲ ಕಣ್ರಿ. ಹೀಗಾಗಿ ಅದು ಕ್ರೋಧಿ ನಾಮ ಸಂವತ್ಸರ ಆಗಲಿ, ಶೋಭಕೃತ ನಾಮ ಸಂವತ್ಸರ ಆಗಲಿ, ಶುಭಕೃತ ನಾಮ ಸಂವತ್ಸರನೇ ಆಗಿರಲಿ, ಕೋಪ ಮಾಡ್ಕೋಬಾರ್ದು. ಬಂದದ್ದನ್ನು ಧೈರ್ಯವಾಗಿ ಎದುರಿಸಬೇಕು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಹಾಗೆ ನಮ್ಮ ಕರ್ತವ್ಯಗಳನ್ನು ನಾವು ಮಾಡ್ತಾ ಮುಂದಕ್ಕೆ ಸಾಗ್ತಾ ಇರಬೇಕು. ಉಳಿದದ್ದನ್ನು ಅಂದರೆ ಅದರ ಫಲಾಫಲಗಳನ್ನು ಆ ಭಗವಂತನಿಗೆ, ಆ ಪ್ರಕೃತಿಗೆ ಬಿಟ್ಟು ಬಿಡಬೇಕು. ಆ ಸರ್ವಶಕ್ತಿವಂತ ನಮ್ಮ ಎಲ್ಲ ನಿರೀಕ್ಷೆಗಳನ್ನು ಮೀರಿ ನಮಗೇನು ಕೊಡಬೇಕು ಅದನ್ನು ಕೊಡ್ತಾ ಹೋಗ್ತಾನೆ. ಹೀಗಾಗಿ ಈ ವರ್ಷ ಕೂಡ ನೀವು ಏನೇನು ಸಾಧಿಸಬೇಕು ಅಂದ್ಕೊಂಡಿದ್ದೀರಿ ಅದಕ್ಕಾಗಿ ಪ್ರಯತ್ನವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಕ್ಕೆ ಹೋಗಬೇಡಿ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅನ್ನೋ ಮಾತನ್ನು ಯಾವುದೇ ಕಾರಣಕ್ಕೂ ಮರೆಯದೆ ನೆನಪಿಟ್ಟುಕೊಂಡು ಮುಂದುವರಿತಾ ಇರಿ. ಕಾಲ ಅನ್ನೋದು ಯಾರನ್ನು ಯಾವುದನ್ನು ಕಾಯೋದಿಲ್ಲ. ಅದರ ವೇಗಕ್ಕೆ ತಕ್ಕ ಹಾಗೆ ನಾವು ಓಡ್ತಾ ಇರಬೇಕು ಅನ್ನೋದನ್ನು ನೆನಪಿಟ್ಕೊಳ್ಳಿ. ಇನ್ನು ನಾವು ನಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸ್ತಾ ಹೋದರೆ ಅದರಿಂದ ನಮಗೂ ಒಳ್ಳೆಯದಾಗತ್ತೆ, ದೇಶಕ್ಕೂ ಒಳ್ಳೆಯದಾಗತ್ತೆ. ಹೀಗಾಗಿ ಈ ವರ್ಷ ನಮ್ಮ ಮುಂದಿರುವ ದೊಡ್ಡ ಜವಾಬ್ದಾರಿ ಅಂದರೆ ಚುನಾವಣೆಯಲ್ಲಿ ಮತದಾನ ಮಾಡೋದು. ಯಾವುದೇ ಕಾರಣಕ್ಕೂ ನಿಮ್ಮ ಹಕ್ಕನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಜವಾಬ್ದಾರಿಯಿಂದ ನುಣುಚಿಕೊಂಡು ಎಲ್ಲಿಗೋ ಓಡಿ ಹೋಗಬೇಡಿ. ಮತದಾನ ಮಾಡಿ. ದೇಶಕ್ಕಾಗಿ ಒಂದು ಅರ್ಧ ಗಂಟೆ ನಿಮ್ಮ ಸಮಯನ ಮೀಸಲಿಡಿ. ಮತಗಟ್ಟೆಯವರೆಗೆ ಹೋಗಿ ನಿಮ್ಮ ಆಯ್ಕೆಯ ನಾಯಕನಿಗೆ ಮತ ಹಾಕಿ ಬನ್ನಿ. ಗೆಳೆಯರೆ, ಒಂದು ನೆನಪಿಟ್ಟುಕೊಳ್ಳಿ, ನಿಮ್ಮ ಬೆರಳಿನ ತುದಿಯಲ್ಲಾಗುವ ಆ ಮಸಿ ಇದೆಯಲ್ಲ, ಅದು 5 ವರ್ಷಗಳ ಕಾಲ ಈ ದೇಶಕ್ಕೆ ಬೇರೆ ಯಾವುದೇ ಮಸಿ ಅಂಟದ ಹಾಗೆ ಕಾಪಾಡಬೇಕು. ನೀವು ಯಾರಿಗೆ ಬೇಕಾದರೂ ಓಟ್ ಹಾಕಿ, ಆದರೆ ಓಟ್ ಹಾಕಿ ದೇಶದ ಭವಿಷ್ಯವನ್ನು ನೆನಪಿಟ್ಟುಕೊಂಡು ಜವಾಬ್ದಾರಿಯಿಂದ ಓಟ್ ಮಾಡಿ ಬನ್ನಿ. ಸಾಧ್ಯವಾದರೆ ನಿಮ್ಮ ಅಕ್ಕಪಕ್ಕದವ್ರನ್ನ ಕೂಡ ಬೂತಿನವರೆಗೆ ಕರ್ಕೊಂಡು ಹೋಗಿ ಓಟ್ ಮಾಡಿಸಿ ಬನ್ನಿ. ಹಾಗೆ ಹೊರಗೆ ಬಿಸಿಲು ಸುಡ್ತಾ ಇದೆ, ಸೂರ್ಯನಿಗೆ ಅದೇನೋ ಸಿಟ್ಟೇ ಬಂದಿದೆಯೇನೋ ಅನ್ನೋ ಹಾಗೆ ಧಗಧಗಿಸಿ ಉರಿತಾ ಇದ್ದಾನೆ. ಮಳೆ ಬರುವವರೆಗೆ ದಯವಿಟ್ಟು ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ನೀರಿಡುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸಾಧ್ಯ ಆದರೆ ಮುಂದೆ ಬರೋ ಮಳೆಗಾಲದಲ್ಲಿ ಒಂದು ಗಿಡ ನೆಡಿ. ನಾನು ಪದೇ ಪದೇ ಈ ಗಿಡ ನೆಡಿ, ಮರಗಳನ್ನು ಕಡಿಬೇಡಿ, ಮರಗಳ ಬುಡಕ್ಕೆ ಆ್ಯಸಿಡ್ ಹಾಕಿ ಅವುಗಳನ್ನು ಕೊಲ್ಲೋದಕ್ಕೆ ಹೋಗಬೇಡಿ, ಅದರಿಂದ ನೀವು ರೌರವ ನರಕದ ಪಾಲಾಗ್ತೀರಿ ಅಂತ ಹೇಳ್ತಲೇ ಇರ್ತೀನಿ. ಅದನ್ನು ಕೇಳಿಸ್ಕೊಂಡು ಯಾರೋ ಪುಣ್ಯಾತ್ಮ ಮೊನ್ನೆ ಒಂದು ಕಾಮೆಂಟ್ ಹಾಕಿದ್ದ, ಹೇಳೋದು ಸುಲಭ ಮಾಡೋದು ಕಷ್ಟ ಅಂತ.
ಗೆಳೆಯರೆ, ನಾನು ನನ್ನ ಜಮೀನಲ್ಲಿ 10 ಮರಗಳನ್ನು ಬೆಳೆಸಿದ್ದೀನಿ. ಅವೆಲ್ಲ ಕೂಡ ನೆರಳು ಕೊಡೋ ಮರಗಳು. ಅವುಗಳಿಂದ ನನಗೆ ವೈಯಕ್ತಿಕವಾಗಿ ₹1 ಆದಾಯನೂ ಇಲ್ಲ. ನಮ್ಮೂರಿನ ಜನ ಇವತ್ತಿಗೂ ಇದನ್ನೆಲ್ಲ ಯಾಕಣ್ಣ ಬೆಳೆದು ಜಾಗ ವೇಸ್ಟ್ ಮಾಡ್ತೀಯಾ ಅಂತ ಕೇಳ್ತಾರೆ. ನಾನು ನಕ್ಕು ಅವ್ರಿಗೆ ಅದನ್ನು ಯಾಕೆ ಬೆಳಿಬೇಕು ಅಂತ ಹೇಳೋ ಪ್ರಯತ್ನ ಮಾಡ್ತೀನಿ. ಇವತ್ತಲ್ಲ ನಾಳೆ ನಾನು ಪದೇ ಪದೇ ಹೇಳಿದ ಮೇಲಾದರೂ ಅವರಿಗೆ ಆ ಮರಗಳು ಯಾಕೆ ಬೇಕು ಅನ್ನೋದು ಅರ್ಥವಾದೀತು ಅನ್ನೋ ಸಣ್ಣ ಆಸೆಯನ್ನು ಇಟ್ಕೊಂಡು ಹೇಳುತ್ತಲೇ ಇರ್ತೀನಿ. ನಿಮಗೂ ಅದನ್ನೇ ಹೇಳ್ತಾ ಇದ್ದೀನಿ. ಸಾಧ್ಯವಾದರೆ ಒಂದು ಗಿಡ ನೆಡಿ. ನಾನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಒಂದಷ್ಟು ಗಿಡಗಳನ್ನು ನೆಡ್ತಾ ಇದ್ದೀನಿ. ಸಾಧ್ಯವಾದರೆ ಆ ಕೆಲಸನ ನಿಮ್ಮ ಊರುಗಳಲ್ಲಿ ನೀವು ಮಾಡಿ. ಹಾಗೆ ಈ ಯುಗಾದಿಯ ಹೊಸ ದಿನ ನಿಮಗಿನ್ನೂ ಒಂದು ಸಂತೋಷದ ವಿಷಯ ಕೂಡ ಹೇಳಬೇಕಿದೆ. ಒಂದಷ್ಟು ಸಾಮಾಜಿಕ ಕಾಳಜಿಯ ಜೊತೆಗೆ ನಿಮ್ಮ ಮೀಡಿಯಾ ಮಾಸ್ಟರ್ಸ್ ಒಂದು ಪ್ರತಿಷ್ಠಾನವನ್ನು ಕೂಡ ಆರಂಭ ಮಾಡ್ತಾ ಇದೆ. ಗ್ರಾಮೀಣ ಶಾಲೆಗಳ ಮಕ್ಕಳಿಗೆ, ವಿದ್ಯೆಯಿಂದ ವಂಚಿತರಾಗ್ತಾ ಇರೋ ಮಕ್ಕಳಿಗೆ ಒಂದಿಷ್ಟು ಸಹಾಯ ಮಾಡೋ ಗುರಿಯ ಜೊತೆಗೆ ಒಂದಷ್ಟು ಪ್ರಕೃತಿಗೆ ಸಂಬಂಧಪಟ್ಟ ಕೆಲಸಗಳನ್ನು ಕೂಡ ನಿಮ್ಮ ಜೊತೆಗೂಡಿ ಮಾಡೋಣ ಅನ್ನೋ ಆಸೆಯಿಂದ ಮೀಡಿಯಾ ಮಾಸ್ಟರ್ಸ್ ಪ್ರತಿಷ್ಠಾನ ಆರಂಭಗೊಳ್ತಾ ಇದೆ. ಅದರ ಕುರಿತಾದ ಇನ್ನಷ್ಟು ಮಾಹಿತಿಯನ್ನು ಎಲ್ಲ ಕಾರ್ಯರೂಪಕ್ಕೆ ಬಂದ ನಂತರ ನಿಮ್ಮ ಜೊತೆ ಹಂಚ್ಕೋತೀನಿ. ಯುಗಾದಿಗೆ ನೀವು ಕೂಡ ಒಂದು ಸತ್ಸಂಕಲ್ಪವನ್ನು ಮಾಡಿ ಅದನ್ನು ಈ ವರ್ಷ ಪೂರ್ಣಗೊಳಿಸಿ. ಎಲ್ಲರಿಗೂ ಶುಭವಾಗಲಿ, ಎಲ್ಲರ ಬದುಕಿಗೂ ಹೊಸತನ ಬರಲಿ. ನಿಮ್ಮ ಕಳೆದ ವರ್ಷದ ಎಲ್ಲ ಕಷ್ಟಗಳು ಬಗೆಹರಿದು ಹೊಸ ಸುಖ, ಸಂತೋಷ, ನೆಮ್ಮದಿಗಳು ಈ ವರ್ಷ ನಿಮ್ಮ ಪಾಲಾಗಲಿ ಅಂತ ಹಾರೈಸ್ತಾ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.